ಶಿವ ಪರಮಾತ್ಮ ಗಣೇಶ ವಿಘ್ನೇಶ ನಿನ್ನ ಆಶೀರ್ವಾದದಿಂದ ಎಲ್ಲ ಚಲೋ ಆತಪ್ಪ. ನಿನ್ನೆ 4 ಮಂದಿ ಹಿರಿಯರು ಕೂಡಿ ನನ್ನ ಹಳ್ಯಾಗ ಎಲ್ಲರೂ ಬುದ್ಧಿ ಹೇಳಿದರು. ಮೊದಲ ಬರೀ ಹೊಂಡತನ ಮಾಡಿದ, ಆಮ್ಯಾಗ ಹೌದ್ರಿ ಆತು ತಗೋರಿ, ಇನ್ನು ನಾನು ಚೆಂದಾಗಿ ನನ್ನ ಬಾಳೆ ಮಾಡ್ಕೊಂಡು ಹೋಗ್ತೇನಂತ ಹೊಂದ್ಕೊಂಡ. ಏನು ಮಾಡತ್ತೀರಿ ಅತ್ತಿಯಾರು, ಕುಂತೀರಿ? ಬಾರ ಗಿರಿಜಾವ, ನಿನ್ನೆ ಭಾಳ ಹೊತ್ತನ ವಾದ ಹಾಕಿದ್ರಂತಾಳ್ರಿ ಇವರು. ನಿಮ್ಮ ಮಗ ಹೇಳಿದರು, ಅಂತೂ ಇಂತೂ ವರಮಾನಕ್ಕೆ ಬಂದ, ಹ್ಞೂ ಅಂದ. ಅವ್ನ ದಾರಿಗೆ ತೊಗೊಂಬಂದ್ವಿ ಅಂದ್ರೆ ನನಗೆ ಕೇಳಿ ಜೀವ ಹಳ ಅನ್ನಿಸಕತ್ತೈತ್ರಿ. ಅದಕ್ಕೆ ಹಂಗಾರ ನಿಮ್ಮನ್ನೊಂದಿಟ್ಟು ಒಂದು ಮಾತಾಡ್ಸ್ಕೊಂಡು ಹೋದ್ರಾತಂತ ಬನ್ರಿ. ಬಾರಿ ವಾಗಿರ್ಜಾ ಬಾ, ನೀ ಬರೋದು ಭಾಳ ಅಪರೂಪ. ಇಷ್ಟೆಲ್ಲ ಹೊರೆದಾಗ ಜಂಜಾಟದಾಗ ಮತ್ತು ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕಂತ ಬಂದಿ ಅಲ್ಲೇವ. ಇದು ನಿನ್ನ ದೊಡ್ಡ ಗುಣ, ಒಳ್ಳೆ ಗುಣವ. ಬಾ ತಾಯಿ ಕುಂದ್ರ ಬಾಯಿ. ಅಂಟಿ ಯಾರು ರೀ, ಏನು ಮಾಡತ್ತಾರ್ರಿ? ನಿಮ್ಮ ಅಂಟಿ ಅದಾಳ. ನಿನ್ನೆ ಅದೆಲ್ಲನೂ ಆಕಿಗೆ ಕಣ್ಮುಂದೆ ಕಟ್ದಂಗೆ ಆಗೈತಲ್ಲ. ರಾತ್ರಿನ್ಯಾಗ ಭಾಳ ಹೊತ್ತಿಗೆ ಮಕ್ಕೊಂಡಾಳ, 12-1 ಗಂಟೆಗೆ. ಇನ್ನು ಎಬ್ಸಿಲ್ಲ ನಾನು ಆಕಿನ, ಯಾಕೆ ಮಕ್ಕೋಳ ಬಿಡ ಅಂತ. ಅಲ್ರಿ ಅತ್ತಿಯಾರ ಮತ್ತು ಹಿಂಗೆ ಅವ್ರ ಅತ್ತಿ ಕಡೆತನ ಕಾಡ್ಕೊತ ಕುಂತ್ರ ಇವ್ರದ್ದು ಹಂಗೆ ಜಗಳ ಮಾಡೋದು ಬರೋದು ಮತ್ತು ಹಿರಿಯಾರು ಕುಡ್ಸೋದು ಕಳಿಸೋದು ಅಂದ್ರೆ ಅಂಟಿಯಾರಿಗೆ ಜನ್ಮಕ್ಕೆ ಭಾಳ ನಿಗ್ರಹ ಆಕತ್ರಿ. ಎಲ್ಲಾರ ಒಂದಿಟ್ಟು ಚಲೋ ಜ್ಯೋತಿಷಿ ಅವ್ರನ್ನ ಕೇಳಿಸಿ ನೋಡ್ರಿ, ಇಬ್ಬರಿಗೆ ಜಾತಕ ಹೊಂದಾಣಿಕೆ ಐತೆ ಏನಿಲ್ಲ ಹೆಂಗೈತೆ. ಹೌದು ನೋಡ ಗಿರಿಜ, ಸಣ್ಣಾಕೆ ಆದರೂ ಚಿಂತಿಲ್ಲ, ನೀನು ಶಾನ್ಯಾಕೆದಿ ನೋಡುವ. ನೀನು ನನಗೂ ಲಕ್ಷಕನ ಇದ್ದಿದ್ದಿಲ್ಲ, ಕೇಳಿಸ್ಬೇಕು ನೋಡ. ಕೇಳಿಸಿ ನೋಡ್ರಿ, ಅವರು ಏನಾರ ಪೂಜಾ ಮಾಡಿಸ್ರಿ, ಹಿಂಗೆ ಪರಿಹಾರ ಮಾಡ್ರಿ ಅಂದ್ರೆ ಮಾಡಾಕ ಬರ್ತೈತ್ರಿ. ಆಗಲಿಲ್ಲ ಪಾಪ ಅವ್ರಿಗೆ ಅಂಟಿಯಾರಿಗೆ ಜನ್ಮಕ್ಕೆ ನಿಗ್ರಹಕತಿ, ಅದನ್ನೊಂದಿಟ್ಟು ಕೇಳಿಸಿ ನೋಡ್ರಿ. ಅಯ್ಯ ಗಿರ್ಜಕ್ಕ ಬಂದಾಳಲ್ಲ, ಯಾವಾಗ ಬಂದಾಳ? ಬಾರ ಗಿರ್ಜಕ್ಕ ಕುಂದ್ರ ನಡಿ. ಎದ್ಯಾವ ನಿನ್ನೆ ಕಾಕಾರ ಬಂದಿದ್ರಂತಲ್ಲ, ನಿಮ್ಮ ಅಣ್ಣ ಹೇಳಿದ ಹಿಂಗೆ ಹೋಗಿದ್ವಿ ಕೂಡಿದ್ರು ಅಂತಂದ. ಅದಕ್ಕೆ ನಾನು ಹಂಗಾರ ಮಾತಾಡ್ಸ್ಕೊಂಡು ಹೋದ್ರಾತಂತ ಬನ್ನಿವ. ಬಾ ಹೋಗೋದು ಮಾಡಿರ್ನ ಎಂದು ಹಾಕಿರಿ, ಅಲ್ಲೇ ಇರ್ಬೇ ನೀನು. ಆಸ್ತಿ ಎಲ್ಲ ಮಂದಿಗೆ ಕೈ ಬಿಟ್ಟು ಹೋಗತಿ, ಜಗ ಭಾಳ ಐತಿ ನಿಮ್ಮದು. ಮನೆ ದೊಡ್ಡ ಮನೆ ಇವ, ಹೊಲ ನಿನ್ನ ಹೊಲದಾಗ ಹತ್ತಾಳ ದುಡಿತಾರ, ಏನು ಮಾಡ್ತೀರಿ? ಹಂಗೆ ನಮ್ಮ ಹಿರಿಯ ಎಲ್ಲ ಹೇಳ್ಯಾನಂತ, ಆಗಾಗ ಹೋಗಿ ಬರ್ಬೇಕು ನಾನು ಅಂದಾನ. ಹೋಗಿರ್ಜಕ್ಕ ಹೊಕ್ಕೇನಿ, ಸಾಲು ಚಲೋ ಆತ. ಇವತ್ತು 3 ತಾರೀಕು ಹುಡುಗರು ಸಾಲು ಚಲೋ ಆಗೈತೆ ಅಂತ ಚಿಟಬುರ್ಸಾಕತ್ತಾವು. ನಿನ್ನೆ ಅವ್ರ ಟೀಚರು ಫೋನ್ ಮಾಡಿದ್ರು, ಎಲ್ಲ ಹುಡುಗರು ಸಾಲಿಗೆ ಬರತ್ತಾವು ಮತ್ತು ಪುಸ್ತಕ ಇಸ್ಕೊಂಡು ಅಭ್ಯಾಸ ಚಲೋ ಮಾಡಿದರು. ನಿಮ್ಮ ಹುಡುಗಿ ಯಾಕೆ ಬಂದಿಲ್ಲ ಇನ್ನೂ ಅಂತಂದ್ರೆ, ಇಲ್ರಿ ಹಿಂಗ್ರಿ ನಾವು ಸೂಟಿಗೆ ಊರಿಗೆ ಬಂದೇವಂದ್ರೆ ಸಾಕು ಬರ್ರಿ, ಇನ್ನು ಸೂಟಿ ಮುಗಿಸಿ ಮತ್ತು ಅಕ್ಟೋಬರ್ನ್ಯಾಗ ಹೋಗ್ರಿ ಅಂತಂದ್ರೆ ತಡಿವ. ಅದಕ್ಕೆ ನಾನು ಎಲ್ಲ ಸಜ್ಜು ಮಾಡ್ಕೋಬೇಕಾಗೈತಿ. ಆಗಿರ್ಸಕ್ಕ ಕುಂದ್ರ ಆಯ್ತಾ ರೀ, ನಂದು ಅವಸರ ಐತಿ. ಹುಡುಗರು ಓಸು ಸಾಲಿಗೆ ಹೋಗುವಲ್ಲ, ಆ ಹುಡುಗಿಗೆ 2 ಜಗಿ ಬಾಚಿ ಬಂದೇನಿ. ಇನ್ನು ನೀನು ತಲೆ ಬಾಚಲಿಲ್ಲ ಅಂದು ಸಾಲಿ ಬಿಟ್ಟು ಕುಂದಿರ್ತಾಳಂತಂದು ಆಕಿಂದು ತಲೆ ಬಾಚಿ ಬಂದೇನಿ. ಜಳಕ ಮಾಡಿ ಅಂಗಿ ಹಾಕ್ಕೊಂಡು ಹೋಗುರುವ ಅಂತ. ಅದಕ್ಕೆ ನಾನು ಹಿಕ್ಕಟ್ಟ ಅಪ್ಪನ ಕರ್ಕೊಂಡು ಹುಬ್ಬಳ್ಳಿಗೆ ಹೋಗ್ತೇನೆ. ಹೋಗಿ ದುರ್ಗದ ಬೈಲಿಗೆ ಹೋಲ್ಸೇಲ್ ಅಂಗಡಿಯಾಗ ಹುಡುಗರಿಗೆ ಒಂದಿಷ್ಟು ನೋಟ್ಬುಕ್, ಪುಸ್ತಕ, 1-2 ಬ್ಯಾಗ್, ಅವ್ರಿಗೆ ಅರ್ಬಿ ತೊಗೊಂಡು ಇವತ್ತೆಲ್ಲ ತೊಗೊಂಬರ್ತೇವೆ. ಸಂಜೆನ್ಯಾಗ ಒಟ್ಟು ಅಡುಗೆ ಮಾಡ್ಕೊ ಅನ್ನಕತ್ತಾಳ ಅವ್ವ ಆಯ್ಕೆ. ನನಗೆ ಯಾಕೆ ಮನಸ್ಸಿಗೆ ಬ್ಯಾಸರ ಆಗೈತಿ, ಏನು ಮಾಡ್ಕೊಳ್ಳೋ ಮನಸ್ಸ ಇಲ್ಲ ಈ ಸಲ. ಬೇಡವ ಮಾಡ್ಕೊಂಡು ಹೋಗು ಬಾ, ಬೇಕಂದ್ರೆ ಸಂಜೆನ್ಯಾಗ 1-2 ತಾಸು ಬಂದು ಸಂಜೆ ಮುಂದೆ ಬಾ ಅಂದ್ರೆ ಬರ್ತೇನೆ. ಏನು ಮಾಡೋ ಇಡೋನ್ ಹೇಳಿ, ಅಡುಗೆ ಮಾಡಿಕೊಡ್ತೇನೆ ನಾನು. ಏನು ಹೋಳಿಗೆ ಮಾಡೋಣ, ಕರ್ಚಿಕ ಮಾಡೋಣ, ಅತ್ತಿಯಾರ ಏನು ಮಾಡೋಣ್ರಿ? ಒಬ್ಬಕ್ಕೆ ನಿಮ್ಮ ಮಗಳು ನೀನು ಮತ್ತು ಕಟ್ಕೊಂಡು ಹೋಗುವ. ಅಲ್ಲಿ ಅತ್ತಿ ನೆಗೆನ್ಯಾರು ನಾದ್ನ್ಯಾರು ಕೂಡಿಸ್ರು ಗರಾನ್ಯಾಗ ಇರು ಹಾಕಿವ. ನೀನು ಹಂಗೆ ಹೋಗಕ್ಕೆ ಹೋಗಬೇಡ. ಬಂದು ಸರ್ತಿಗೊಮ್ಮೆ ರಗಡ್ ಮಾಡಿ ಕಟ್ಟಿ ಕಳ್ಸಿ ತಗೋ ತಿಂದಾರ ಅವ್ರಾರ ಏನು ಹೊಳ್ಳಿ ಬರುವಾಗ ಕಟ್ಟಿದ ಅಷ್ಟ್ರಾಗ ಐತಿ. ಏನಾರ ಒಂದೇ ಮಾತಾಗಿತ್ತಿದ್ಲಕ್ಕೆ ನಮ್ಮ ಅತ್ತಿ ಹೊಳ್ಳಿ ರೊಟ್ಟಿ ಕಟ್ಬೇಕಾದ್ರೆ ಆಕಿ ನಿಮ್ಮ ಅತ್ತಿ ಬಿಟ್ರು ಬಿಡುವಾಳಕ್ವ. ನಮ್ಗೇನು ಕಡಿಮೆ ಆಗಿಲ್ಲ, ರಗಡ್ ಐತಿ. ದೇವ್ರು ಕೊಟ್ಟು ಮರ್ತಾನ, ಕೊಡಿಸಿವ ಬಡವಲ್ಲ. ನೀ ಕಟ್ಕೊಂಡು ಹೋಗುವ. ನಾನು ಸಂಜೆನ್ಯಾಗ ಬಂದು ನಿನಗೆ ಏನಾರ ಬೆಲ್ದಡ್ಗೆ ಮಾಡೋಣಂದ್ರೆ ಮಾಡೋಣ. ಇಲ್ಲಿರ ನಾನು ಒಂದು ಕಾಲು ಜೋಳದ ರೊಟ್ಟಿ ಮಾಡಿಕೊಡ್ತೇನೆ. ಹುಡುಗರು ಕಾಯಿ ಕೊಟ್ಟು ಕಳಿಸ್ತೇನೆ. ನಾಳೆಗೆ ಹೋಗೋದಾದ್ರೆ ಹೇಳು. ಅದನ್ನ ಅಂತೇನೆ ಗಿರಿಜಾ, ನಾನು ಬ್ಯಾಡ ಅಂತಾಳ ನೋಡ. ಬ್ಯಾಡ ಅಂದು ನೀನು ಶಟ್ಕೊಂಡಂಗೆ ಮಾಡಿಳು. ಅಡುಗೆ ಮಾಡ್ಕೊಂಡು ಹೋಗ್ಯವ ಅಂದ್ರೆ ಇದೊಂದು ಸಲ ಬ್ಯಾಡವ, ಇನ್ನೇನು ಬೇಕಾದ್ರೆ ಕಟ್ಕೊಂಡು ಹೋಗ್ತೇನಂತಾಳ. ಏನಂದವ ಕಾಕ, ವಸ್ತಿ ಇಟ್ಕೋಬೇಕ್ರಿಲ್ಲ, ಇಲ್ಲೇ ಇಟ್ಕೊಂಡು ಕರ್ಕೊಂಡು ಹೋಗಿದ್ದ. ಒಳ್ಳೆ ಹೋದನ. ಅಯ್ಯೋ ಪುಣ್ಯಾತ್ಮ, ನಿಂದ್ರಾಕ್ ತಯಾರಿಲ್ಲ. ಇಲ್ಲೇ ಹಿರಿಯಾರು ಮಾತಾಡಕತ್ತಾರ. ಹಿರಿಯಾರು ಇದ್ದಾಗನು 2 ಸಲ ಹೋಗಿ ಮೇಲೆ ಕುಡ್ದು ಬಂದನ, ಹೋಗಿ ಸೆರೆ ಕುಡ್ದು ಬಂದವ. ಅದೊಂದು ಸುಮಾರು ನೋಡುವ. ಚಾಳಿ ಎತ್ತಾಗ ಅದೊಂದೆಡ ಮನುಷ್ಯ ದುಡಿತಾನ, ಮತ್ತು ಕತ್ತಿ ಹಂಗೆ ದುಡಿಯೋದಿಲ್ಲ ಅನ್ನೋಂಗಿಲ್ಲ. ಈ ಕುಡಿದೊಂದು ಚಟ ಸುಮಾರು ಐತಿ. ಯವ್ವ, ನಾವು ಇವತ್ತು ಊರಿಗೆ ಹೋಗ್ತೇವೆ. ನಮ್ಮ ಟೀಚರ್ಗೆ ಫೋನ್ ಹಚ್ಚಿ ಹೇಳುವ. ಮತ್ತು ನಿನ್ನೆ ಫೋನ್ ಹಚ್ಚಿದ್ರಲ್ಲ ಅವರು, ಎಲ್ಲ ಹುಡುಗರು ಬಂದು ಪುಸ್ತಕ ತೊಗೊಂಡು ಅಭ್ಯಾಸ ಮಾಡಕತ್ತಾವು. ನಿಮ್ಮ ಹುಡುಗಿ ಇನ್ನೂ ಬರುವಾಳು, ನಾಳೆಗೆ ಎಷ್ಟೊತ್ತಿದ್ರು ಕಳಿಸ್ಕೊಡ್ರಿ ಅಂತ ಫೋನ್ ಮಾಡಿ ಹೇಳ್ಯಾರಲ್ಲ ಅವರು. ಹೋಗುಣ ಇವತ್ತು? ತಂಗಿ ಇವತ್ತೊಂದು ಏನೋ ತಡೀರೇವ. ಇವತ್ತು ಹುಬ್ಬಳ್ಳಿಗೆ ಹೋಗಿ ನಿಮ್ಮವ್ವ ಎಲ್ಲ ನಿಮಗೆ ಜಾನಿ ತೊಗೊಂಬರ್ತಾಳ ತಂದು ತೊಗೊಂಡು ನಾಳೆಗೆ ಹೋಗೇ ಬಿಡಂತ. ಮುಂಜಾನೆ ಬಸ್ಸಿಗೆ ಹೋಗ್ರಿ. ಹೋದಾರ ಮನೆಗೆ ಹೋದಾಕಿನ ಡ್ರೆಸ್ ಚೇಂಜ್ ಮಾಡಿ ನಿಮ್ಮ ಸಾಲಿ ಡ್ರೆಸ್ ಹಾಕ್ಕೊಂಡು ಬ್ಯಾಗ್ ತೊಗೊಂಡು ನೀನು ಸಾಲಿಗೆ ಹೋಗು ನೆಟ್ಟಗ. ಯವ್ವ, ನಮ್ಮದು ಅಭ್ಯಾಸ ಎಲ್ಲ ಹಿಂದೆ ಉಳಿತೈತಿ. ನನ್ನ ಗೆಳತಿಯರು ಎಲ್ಲರೂ ಮಾಡಿ ಮುಗಿಸಿಬಿಟ್ಟಿರ್ತಾರೆ.
ತಡ್ಕೊಳ ಅಂತರ್ಕಿಲ್ಲ ಏನಾಕತಿ 4 ದಿನದಾಗ ನಮಗಂತೂ ಪುರ್ಸತನ ಇಲ್ಲ ನೀಗೆ ನಿನ್ನೆ ಅವ್ ಬಂದಾನ ಕುನ್ಯಾಕತ್ತ ಬಿಟ್ಟಾಳ ನೋಡು. ಯಮ್ಮ ನಿನಗೇನು ಗೊತ್ತೈತೆ ನಾನಲ್ಲ ನಮ್ಮ ಟೀಚರ್ ಕಡೆ ಬೇಸ್ಗಳು ಹಾಕಿ ಮತ್ತು ಹೊಳ್ಳಿ ಕಂಡಾಪಟ್ಟಿ ಬರ್ಸಿರ್ತಾರ ಅದನ್ನ ನೋಟು ಬರ್ಕೊಳ್ಳೋದು ಲೇಟ್ ಆಕತಿ. ಇಲ್ಲಿ ತಗೋರವ ಹೊಂಟ ಬಿಟ್ಟಿರಲ್ಲ ನಾಳೆಗೆ ಹೋಗೇ ಬಿಡ್ತೀರಿ ನಿಮ್ಮ ಊರಿಗೆ ಹೋಗುರಿಂತಿ. ಈ ಸಲ ಏನು ಹಂಗೆ ಕಟ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ ಅತ್ತಿಯಾರ ನೀವು ಕೊಡಿಸೋದು ಬಿಡ್ರಿ. ಅವ್ರ ಅಪ್ಪಗೂ ಒಟ್ಟು ಎತ್ತಿ ಹತ್ತಲಿ ಅವು ಮಾಡಲಿ ಅಂದ್ರೆ ಎತ್ತಿ ಹತ್ತಿ ಅಂದ್ರೆ ಬಿಸಿ ಹತ್ತಿ ಅಂದ್ರೆ ಸುಮ್ಮನೆ ಇರ್ತಾನೆ ನಾವು ಜಗಳ ಮಾಡೋದು ಬಿಟ್ಟು ಕುಡಿದು ಬಿಟ್ಟು ಅದನ್ನ ಅಂತೇನು ಅದನ್ನ ಕಟ್ಟೋದು ಇದನ್ನ ಕಟ್ಟೋದು ಮಾಡಕ್ಕೆ ಹೋಗಬೇಡ ನೀನು. ನಾ ಅಲ್ಲೇ ಎಲ್ಲ ಅವ್ನ ಕಡೆ ತರಿಸ್ಕೊತೇನೆ ಹುಡುಗರಿಗೆ ಏನು ಬೇಕು ನೋಡು ಅದನ್ನು ಅಲ್ಲೇ ತರಿಸ್ಕೊತೇನೆ ಮಾಡ್ತೇನೆ ಅಂದ್ರೆ ಈಕೆ ತೊಗೊಂಡೋಗು ಅಂತಂದು ಗಂಟು ಬಿದ್ದು ಬಿಡ್ತಾಳೆ. ಅವ ಕುಡ್ದು ಅಡ್ಡಾಡಕ್ಕೆ ನಿಂದಿರ್ತಾನೆ. ಅಲ್ಲ ಆಕಿಗೆ ಮಗಳು ಹಿಂಗೆ ಆಗೈತಿ ಅಂದ್ರೆ ಅವ್ರಿಗೆ ಜೀವ ಇದಾಕತಿ ಅದಕ್ಕೆ ಹಂಗೆ ಮಾಡ್ತಾರೆ ಅವ. ತಗೋರಿ ಅತ್ಯಾರ ಹಂಗೇನಾರು ಅಡುಗೆ ಪಡಿಗೆ ಮಾಡೋದಿದ್ರೆ ಹೇಳಿ ಕಳ್ಸ್ರಿ ನಾನು ಎಲ್ಲ ಹೊರೆ ಮಾಡ್ತೇನೆ ಹೊಕ್ಕೇನಿ. ಬಾರ ಗಿರ್ಜಾ ಬಂದು ಹಂಗೆ ಹೊಂಟಲೆ ಒಂದು ಕಪ್ ಚಾ ಕುಡಿ ಬಾ ಬ್ಯಾಡ್ರಿ ಚಾ ಭಾಳ ಕುಡಿಯಂಗಿಲ್ಲ ನಿಮ್ಮ ಮಗ ಬೈತಾರ ನನಗೂ ಆಗಿನೂ ಬರೋದಿಲ್ಲ ಅದು ಒಲ್ಲೆ ಹೊಕ್ಕೇನಿ. ಬಾರ್ವಾ ಇನ್ನು ಊರಿಗೆ ಹೋಗ್ತಿದ್ದಿ ಮನೆಗೆ ಬಾ ಚಾ ಕುಡಿದು ಬರುವಂತೆ. ಇಲ್ಲ ಇಷ್ಟು ದಿನ ಇಲ್ಲೇ ಅದೇನೆ ತಗೋರಿ ಬಂದಕ್ಕಿಂತ ಹೆಚ್ಚೈತಿ ಅಲ್ಲಿ ಕುಡಿದ್ರು ಒಂದೈತಿ ಇಲ್ಲಿ ಕುಡಿದ್ರು ಒಂದೈತಿ. ಮತ್ತು ನಮ್ಮ ವೈನಿ ಕರೀಲಿಲ್ಲ ಅಂದಿರಿ ಬರ್ರಿ ಹೋಗೋಣ. ಬೇಡ ತಗೋರಿ ವೈನಿ ಬೇಡ ಬರ್ತೇನೆ ತಗೋ ಅತ್ತಿನ. ಈ ಹುಡುಗಿ ಗುಣ ಭಾಳ ಚಲೋ ಗಿರ್ಜಾ ಅಂದ ಸಂಪನ್ನಿ ಸಿದ್ಧಾನಾಗ ಹೇಂತಿ ಬಾಳುವಂತಿ ಕೂಡೈತಿ ಆ ಸಂಪನ್ನ ಕೂಡೈತಿ ಅದ್ರ ಬಾಳೆವು ಎಲ್ಲ ನೀಟಾತು ಹೊಂದಿಕೆ ಆತು. ಅಷ್ಟು ಮೈ ಐತಂದ್ರು ತಂಗಿ ಹೊಲ್ದಾಗ ಹಿಂಗೆ ಹಾರೆ ಮಾಡ್ತಾಳಕ್ಕೆ ಎಲ್ಲರ್ಕಿಂತ ಮುಂದೆ ಹಾರೆ ಮಾಡ್ತಾಳೆ ನೋಡು. ನಶೆನ್ಯಾಗ ಎದ್ದು ಆಕಳ ಹಾರೆ ನೀರು ಹಿಡ್ಕೊಳ್ಳೋದು ಅಡಿಗೆ ಅಂಬ್ಲಿ ಕಾಳು ಕಡಿ ಹಸು ಮಾಡೋದು ಹಿಟ್ಟು ನುಚ್ಚು ಎಲ್ಲ ಮಾಡ್ತೈತಿ ಆ ದೇವ್ ನಂಗೆ ಹಾರೆ ಇದ್ರ ಅಲ್ಲಿನೂ ತವ್ರ ಮನ್ಯಾಗ ಒಂದ ಮಗಳು ಸಖತ್ ಸಾಲಿ ಕಲಿಸಿದ್ರು. ಇಲ್ಲಿ ಅದು ಯಾವುದು ಸೊಕ್ಕಿಲ್ಲ ಗರಿಕಿಲ್ಲಕ್ಕಿಗೆ ಅಷ್ಟು ಶಾನ್ಯಾಕಿದಾಳ ನೋಡುವ. ಹೌದ್ವೇ ಹೌದು ಹೆಣ್ಮಕ್ಳಿಗೆ ಛಲ ಇರ್ತೈತಿ ಕೊಟ್ಟಾರ್ದ ಹೆಸರು ತರ್ಬೇಕು ನಾವು ನಮ್ಮ ತಂದೆ ತಾಯಿಗೆ ನಿಗ್ರಹ ಹಾಕಬಾರ್ದಂತ. ಮತ್ತು ನಾನು ಇಷ್ಟು ದಿನ ನನ್ನ ಗಂಡ ಎಷ್ಟು ನಿಗ್ರಹ ಮಾಡಿದ್ರು ನಾನು ನಿಮ್ಮ ಮುಂದೆ ಹೇಳಿದ್ದೇನೆ. ಈಗ ಹುಡುಗರು ಸಾಲಿ ಸೂಟಿ ಕೊಟ್ಟಿಂದ ಬ್ಯಾಸಿಗೆ ಬಂದು ಉಳಿದಿಲ್ಲ. ಏನು ಮಾಡಾಕ್ತೀರಿ ಸುಮಾಕ ಊರಿಗೆ ಹೋಗ ಅಂತ ಅವ್ವ ಕೇಳಿ ನಿನಗೆ ಬಾ ಅಂತ ಹೇಳಿ ಕಳ್ಸ್ಯಾಳ ನೋಡು ಮನೆಗೆ ಬಂದು ಹೋಗ್ಬೇಕಂತ. ಏನಾಯ್ತಾಗ ಕುಂದ್ರ ಬಾ ದೊಡ್ಡವ್ವ ಬಾ ಅಂದಾಳ ಮನೆಗೆ. ನಿಮ್ಮ ಹಿರಿಯ ಬಂದ್ರೆ ನನ್ನ ಕರಿ ಅವನ ಚೆಂದಾಗಿ ಅವ್ನು ಮಾತಾಡ್ತೇನೆ ಎಂದಿದ್ಲು. ನಾವು ಇನ್ನು ಹೆಣ್ಮಕ್ಳ ಕಡೆ ಬೇಯಿಸಬಾರ್ದಂತ ಅಪ್ಪ ಬ್ಯಾಡ ಅಂದ ಬಿಟ್ಟಿವಿ ನೋಡು. ಅದು ಮಾತಾಕರೆ ಆಕಿ ಭಾಳ ಸಿಟ್ನ್ಯಾಕದ ಮಾತಾಡಕತ್ಲ ಅಂದ್ರೆ ಏನು ಮಾತಾಡ್ತಾಳೆ ಇದಾಗಲ್ಲ. ಕರೀಲಿಲ್ಲದ ಚಲೋ ಮಾಡಿರಿ ಮತ್ತು ಮನೆಗೆ ಬಂದು ಹೋಗಂದಾಳ ನೋಡುವ. ಹಂಗೆ ಹೋಗಕ್ಕೆ ಹೋಗ್ಬೇಡ ಈಗ ಹಿಕ್ಕಟ್ಟ ಮನೆಗೆ ಹೋಗು. ಅವರು ನಿಮ್ಮ ವೈನಿಯರು ನಾಳೆ ಬರ್ತಾರೆ ಏನು ಮಾಡ್ತಾರೆ ಊರಿಗೆ ಹೋಗ್ಯಾರ. ನಿಮ್ಮ ದೊಡ್ಡವದಾಳ ಹೋಗಿ ಮನೆಗೆ ನಾ ಹೋಗ್ತೇನೆ.